ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರಶಾಂತ್ ಎಸ್ ನಾಗ್ನೂರಿ. ಪಬ್ಲಿಕ್ ನೆಟ್ವರ್ಕ್ ವಾಹಿನಿಗೆ ಸ್ವಾಗತ. ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನ ಖಂಡಿಸಿರುವಂತದ್ದು ನಮ್ಮ ದೇಶದ ಶ್ರೀರಾಮ ಸೇನಾ ಯುವ ಸಂಘಟನೆಗಳು. ದೀಪು ಎಂಬ ಯುವಕನ ಹತ್ಯೆಯನ್ನ ಖಂಡಿಸಿ ರಕ್ಷಣೆಯನ್ನ ಕೋರಿರುವಂತದ್ದು. ಬಾಂಗ್ಲಾದೇಶದಲ್ಲಿನ ನಮ್ಮ ಹಿಂದೂಗಳ ಸಹೋದರ ಸಹೋದರಿಯರ ಮೇಲೆ ಆಗಿರುವಂತಹ ದೌರ್ಜನ್ಯ, ಹಿಂಸಾಚಾರ, ಹಲವಾರು ಘಟನೆಗಳು, ನಮ್ಮ ಹಿಂದೂ ದೇವಾಲಯಗಳನ್ನು ಕೂಡ ಅಲ್ಲಿ ಸರ್ವನಾಶವನ್ನು ಮಾಡ್ತಿರ್ತಕ್ಕಂಥದ್ದು. ಈ ಎಲ್ಲವನ್ನ ನಾವು ಬಾಂಗ್ಲಾದೇಶದಲ್ಲಿನ ಸನ್ನಿವೇಶಗಳನ್ನು ಕಂಡಿದ್ರೆ ನಮಗೆ ಅಯ್ಯೋ ಅನಿಸುತ್ತೆ. ಅಲ್ಲಿರ್ತಕ್ಕಂಥ ನಮ್ಮ ಹಿಂದೂ ಜನಗಳನ್ನ ರಕ್ಷಣೆ ಮಾಡಬೇಕು. ಸಾಧ್ಯವಾದರೆ ಅಲ್ಲಿರ್ತಕ್ಕಂಥ ಹಿಂದೂ ಅಲ್ಪಸಂಖ್ಯಾತರ ನಮ್ಮ ಹಿಂದೂಗಳನ್ನ ನಮ್ಮ ದೇಶಕ್ಕೆ ಕರೆತಂದು ಅವರಿಗೆ ಆಶ್ರಯವನ್ನ ಕೊಡ್ತಕ್ಕಂಥ ಕೆಲಸ ನಮ್ಮ ದೇಶದ ಪ್ರಧಾನಮಂತ್ರಿಗಳು ರಕ್ಷಣೆ ಮಾಡಬೇಕು. ನಮ್ಮ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನ ನಾವು ಖಂಡಿಸ್ತೀವಿ. ಹಾಗಾದ್ರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿರ್ತಕ್ಕಂಥ ಶ್ರೀರಾಮ ಸೇನಾ ಘಟಕವು ಬಾಂಗ್ಲಾದೇಶದಲ್ಲಿ ನಡೆದಿರತಕ್ಕಂಥ ಹಿಂಸಾಚಾರವನ್ನು ಖಂಡಿಸಿ ಮಾನ್ಯ ಕೇರಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಕೊಟ್ಟಿರ್ತಾರೆ. ವೀಕ್ಷಕರೇ, ದೇಶದಲ್ಲಿ ಹಿಂದೂಗಳ ಮೇಲೆ ಯಾವುದಾದ್ರೂ ಒಂದು ಕುಂಟು ನೆಪವೊಡ್ಡಿ ಸತತವಾಗಿ ಹಲ್ಲೆ ಆಗ್ತಾ ಇದ್ದು ಅದನ್ನ ಶ್ರೀರಾಮ ಸೇನೆ ಹುಕ್ಕೇರಿ ತಾಲೂಕಾ ಘಟಕ ವತಿಯಿಂದ ನಾವು ಖಂಡಿಸ್ತಾ ಇದ್ದೇವೆ. ಮತ್ತೆ ಹಿಂದುತ್ವದ ಆಧಾರದ ಮೇಲೆ ಆರಿಸಿ ಬಂದವರು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಕೂಡಲೇ ಹಿಂದೂಗಳ ರಕ್ಷಣೆಗೆ ಬಾಂಗ್ಲಾದೇಶದಲ್ಲಿರೋ ಹಿಂದೂಗಳ ರಕ್ಷಣೆಯನ್ನ ಮಾಡಬೇಕು. ಆಮೇಲೆ ನೆರವು ಬಿದ್ದರೆ ಅವರಿಗೆ ಭಾರತದಲ್ಲಿ ಬರಮಾಡಿಕೊಳ್ಬೇಕು ಅಂತ ನಾವು ಈ ಶ್ರೀರಾಮ ಸೇನೆ ಮುಖಾಂತರ ಆಗ್ರಹಿಸ್ತಾ ಇದ್ದೇವೆ. ನಮ್ಮ ಹುಕ್ಕೇರಿ ತಾಲೂಕಿನ ಶ್ರೀರಾಮ ಸೇನಾ ನೇತೃತ್ವದಲ್ಲಿ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಶ್ರೀರಾಮ ಸೇನಾ ಹುಕ್ಕೇರಿ ಘಟಕದ ವತಿಯಿಂದ ಬಾಂಗ್ಲಾದೇಶ ಹಿಂದೂಗಳ ಮೇಲೆ ಅನ್ಯಾಯ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ನಾವು ತಹಸೀಲ್ದಾರ್ ಮುಖಾಂತರ ಮನವಿ ಸಲ್ಲಿಸಿದ್ದೇವೆ. माता की जय, बोलो भारत माता की जय, जय श्री राम, जय जय श्री राम, बोलो भारत माता की जय. प्रमोद जी तुम आगे बढ़ो, हम तुम्हारे साथ हैं. प्रमोद जी तुम आगे बढ़ो, हम तुम्हारे साथ हैं. ಆಮೇಲೆ ದೇವಸ್ಥಾನ ಧ್ವಂಸ ಹಿಂದೂಗಳ ಇರಲಿಕ್ಕೆ ಇವತ್ತು ತೊಂದರೆ ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಶ್ರೀರಾಮ ಸೇನಾ ಹುಕ್ಕೇರಿ ತಾಲೂಕಾ ವತಿಯಿಂದ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ.